ಜಸ್ಟಿನ್‌ಗೆ ವಿಮಾನದಲ್ಲಿ ಒಂದು MP3 ಪ್ಲೇಯರ್ ಸಿಕ್ಕಿತು. ಅದರಲ್ಲಿ ಪಾಡ್‌ಕಾಸ್ಟ್‌ನಲ್ಲಿ ಈ ವಿಮಾನ ಕಾಣೆಯಾಗಿ ಬಿಟ್ಟಿದೆ ಎಂದು ಪ್ಲೇ ಆಗುತ್ತಿರುತ್ತದೆ. ಜಸ್ಟಿನ್ ಒಬ್ಬ ತನಿಖಾ ಪತ್ರಕರ್ತನಾಗಿದ್ದರಿಂದ ಅವನು ವಿಮಾನದಲ್ಲಿರುವ ಪ್ರತಿಯೊಬ್ಬ ಪ್ರಯಾಣಿಕನ ಮೇಲೂ ಅನುಮಾನ ಪಡುತ್ತಾನೆ. ಎಲ್ಲೋ ಏರ್ಲೈನ್ಸ್ ಜನರು ನನ್ನನ್ನು ಮೋಸಗೊಳಿಸುತ್ತಿದ್ದಾರೋ? ಪಾಡ್‌ಕಾಸ್ಟ್‌ನಲ್ಲಿ ಹೇಳುತ್ತಾರೆ, ನಿಖರವಾಗಿ 11:15 ವಿಮಾನದ ಕ್ಯಾಪ್ಟನ್ ಪ್ರಯಾಣಿಕರಿಗೆ ಗುಡ್ ನೈಟ್ ಎಂದರು ಮತ್ತು ನಂತರ ವಿಮಾನ ಕಾಣೆಯಾಗಿ ಬಿಟ್ಟಿತು. ಜಸ್ಟಿನ್ ಕ್ಯಾಪ್ಟನ್‌ಗೆ ನೀವು ದಯವಿಟ್ಟು ಗುಡ್ ನೈಟ್ ಹೇಳಬೇಡಿ ಎಂದು ಹೇಳುತ್ತಾನೆ. ಕ್ಯಾಪ್ಟನ್ ಅವನನ್ನು ಹುಚ್ಚನೆಂದು ಭಾವಿಸುತ್ತಾನೆ. ಅದಕ್ಕೆ ಜಸ್ಟಿನ್ ನೀವು ಪಾಡ್‌ಕಾಸ್ಟ್ ಕೇಳಿ ಎಂದು ಹೇಳುತ್ತಾನೆ. ಎಲ್ಲವೂ ಗೊತ್ತಾಗುತ್ತದೆ. ಆದರೆ ಜಸ್ಟಿನ್ ಹೊರತುಪಡಿಸಿ ಬೇರೆ ಯಾರೂ ಆ ಪಾಡ್‌ಕಾಸ್ಟ್ ಅನ್ನು ಕೇಳಲು ಸಾಧ್ಯವಾಗುತ್ತಿಲ್ಲ. ಈಗ ವಿಮಾನವನ್ನು ಉಳಿಸಲು ಅವನು ಜೋಯ್‌ನ ಸಹಾಯವನ್ನು ಕೇಳುತ್ತಾನೆ. ಅವನು ಕೂಡ ಒಬ್ಬ ಪೈಲಟ್ ಆಗಿದ್ದ. ಆದರೆ ಮದ್ಯಪಾನ ಮಾಡಿ ವಿಮಾನ ಹಾರಿಸಿದ ಕಾರಣದಿಂದ ಏರ್ಲೈನ್ಸ್ ಅವನ ಲೈಸೆನ್ಸ್ ರದ್ದುಪಡಿಸಿತು. ಕ್ಯಾಪ್ಟನ್ ಮತ್ತು ಏರ್ ಮಾರ್ಷಲ್ ಜಸ್ಟಿನ್ ಬಗ್ಗೆ ಮಾತನಾಡುತ್ತಿರುವಾಗ ಜೋಯ್ ಕಾಕ್ಪಿಟ್‌ಗೆ ಪ್ರವೇಶಿಸಿ ಕೋ-ಪೈಲಟ್ ಅನ್ನು ಕೊಂದುಹಾಕುತ್ತಾನೆ ಮತ್ತು ತಾನೇ ವಿಮಾನವನ್ನು ಹಾರಿಸಲು ಪ್ರಾರಂಭಿಸುತ್ತಾನೆ. ಜಸ್ಟಿನ್‌ಗೆ ನಂಬಿಕೆ ಇದೆ ಜೋಯ್ ಹೇಗಾದರೂ ವಿಮಾನವನ್ನು ಉಳಿಸಿಬಿಡುತ್ತಾನೆ ಎಂದು. ಜೋಯ್ ನಿಜವಾಗಿಯೂ ವಿಮಾನವನ್ನು ಉಳಿಸಲು ಬಯಸುತ್ತಿದ್ದನೆಯಾ? ಪಾಡ್‌ಕಾಸ್ಟ್ ನಿಜವಾಗಿಯೇ ಸತ್ಯವಾಯಿತೆ? ಅಥವಾ ಇದು ಕೇವಲ ಜಸ್ಟಿನ್‌ನ ಭ್ರಮೆಯೇ? ತಿಳಿಯಲು ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ನೋಡಿ ಆನಂದಿಸಿ.